ಇವತ್ತು ನಾನು ನಿಮಗೊಂದು ಅದ್ಭುತವಾದ ಘಟನೆ ಹೇಳ್ತೀನಿ. ಅದು ಸತ್ಯ ಘಟನೆ. ಇದು ನಮ್ಮ ಕರ್ನಾಟಕದಲ್ಲೇ ಇರೋ ಬಿಜಿಗನೇರ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆದಿದೆ. ಬಿಜಿಗನೇರ ರಾಯಚೂರು ಜಿಲ್ಲೆನಲ್ಲಿದೆ. ಸೊ ಈ ಘಟನೆನ ನೀವು ಕೇಳಿ ಅರ್ಥ ಮಾಡ್ಕೊಳ್ಳೋದೇ ಆದರೆ ಇಡೀ ಜನರೇಷನ್ಗೆ, ಅಂದರೆ ಈ ಜನರೇಷನ್ಗೆ ಮುಂದೆ ಬರೋ ಜನರೇಷನ್ಗೆ ಒಂದು ಅದ್ಭುತವಾದ ಪಾಠ ಇದೆ ಇದರಲ್ಲಿ. ಶ್ರೀ ರಂಗಮ್ಮ ಅನ್ನೋರು ದೊಡ್ಡ ನ್ಯೂಸ್ ಹಾಕ್ತಾರೆ. ಇವರು ರೋಡ್ ಸೈಡಲ್ಲಿ ಭಿಕ್ಷೆ ಬೇಡಿ ಬದುಕಟ್ಕೊಳ್ಳೋ ಅಂತ ಒಂದು 60 ವರ್ಷದ ಮುದುಕಿ. ಇವ್ರು ಏನಕ್ಕೆ ನ್ಯೂಸ್ ಹಾಕ್ತಾರೆ ಇವತ್ತು ಅಂತ ಅಂದರೆ ಇಲ್ಲಿದೆ ಕೇಳಿ ಕತೆ. ಇವರು ಮೂಲತಃ ಆಂಧ್ರದವರು. ಇವರು ಒಂದು 35 ವರ್ಷದಿಂದನೇ ರಾಯಚೂರು ಜಿಲ್ಲೆಗೆ ವಲಸೆ ಬಂದುಬಿಟ್ಟಿರ್ತಾರೆ. ಇವ್ರ ಜೀವನ ಹೆಂಗೆ ಅಂತಂದರೆ ಯಾರೂ ಇಲ್ಲ, ಎಲ್ಲಿ ಜೀವನ ನಡೆಯುತ್ತೋ ಗೊತ್ತಿಲ್ಲ, ಯಾರು ಅನ್ನ ಕೊಡ್ತಾರೋ ಗೊತ್ತಿಲ್ಲ, ಹೀಗೆ ರೋಡ್ ಮೇಲೆ ಅಲ್ಲಿ ಇಲ್ಲಿ ಮಲಗಿ ಎದ್ದು ಜೀವನ ಮಾಡ್ತಾ ಇದ್ದವರು. ರಂಗಮ್ಮನವರು ಅಂಗಡಿಗಳ ಮುಂದೆ, ರೋಡ್ಗಳಲ್ಲಿ, ಸಂತೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಎಲ್ಲಂದರೆ ಅಲ್ಲಿ ತಮಗೆ ಭಿಕ್ಷೆ ಎಲ್ಲಿ ಸಿಗುತ್ತೋ ಅಲ್ಲಿ 5 ರೂಪಾಯಿ ಆಯಿತು, 10 ರೂಪಾಯಿ ಆಯಿತು, 50 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು, ಎಷ್ಟು ಕೊಡ್ತಾರೋ ಅಷ್ಟು ದಿನಕ್ಕೆ ಅವ್ರಿಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಿಕ್ಕಿದ ಹಣನ ಒಂದು ಗೋಣಿ ಚೀಲದಲ್ಲಿ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾ ಇದ್ದವರು ಆ ಹಳ್ಳಿನಲ್ಲಿ. ಒಂದಿನ ಈ ರಂಗಮ್ಮನ ಹಳ್ಳಿಯವರೆಲ್ಲ ಗಮನಿಸ್ತಾರೆ. ಈ ಅಮ್ಮಂಗೆ ತುಂಬ ವಯಸ್ಸಾಯಿತು, 60 ವರ್ಷ ಆಗ್ತಾಯಿದೆ, ಇನ್ನೂ ಮನೆ ಇಲ್ಲ, ಎಲ್ಲೋ ಮಲಗ್ತಾರೆ, ಎಲ್ಲೋ ಎದ್ದೇಳ್ತಾರೆ. ಇವ್ರಿಗೇನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ಅಮ್ಮನ ಕೇಳ್ತಾರೆ, ಏನಮ್ಮ ಏನಾದರೂ ಸ್ವಲ್ಪ ದುಡ್ಡಿದೆಯಾ, ನಾವು ಹಳ್ಳಿಯವರೆಲ್ಲ ಸೇರಿ ನಿನ್ಗೊಂದು ಸೂರು ಕಟ್ಕೊಡ್ತೀವಿ, ನೀನು ಅಲ್ಲಿರ್ಬೋದು ಅಂತ ಕೇಳ್ತಾರೆ. ಹೂನಪ್ಪ, ನನ್ನ ಹತ್ರ ಸ್ವಲ್ಪ ಇದೆ, ಅದನ್ನು ತೊಗೊಂಡು ನೀವೇನಾದರೂ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ ಅಂತ ಹಳ್ಳಿಯವರೆಲ್ಲ ಸೇರಿ 1 ಲಕ್ಷ ರೂಪಾಯಿ ಸೇರಿಸಿ ರಂಗಮ್ಮಂಗೆ ಒಂದು ಸೂರು ಕಟ್ಕೊಡ್ತಾರೆ. ಆ ಮನೆ ನೋಡಿ ರಂಗಮ್ಮವ್ರಿಗೆ ತುಂಬ ಖುಷಿಯಾಗಿ ಆ ಮನೆಗೆ ಮೂವ್ ಆಗ್ತಾ ಇರ್ತಾರೆ. ಆ ಮನೆಗೆ ಮೂವ್ ಆಗಬೇಕಾದ್ರೆ ಆ ಹಳ್ಳಿಯವರೆಲ್ಲ ಗಮನಿಸ್ತಾರೆ, ರಂಗಮ್ಮನ ಹತ್ರ ಸುಮಾರು ಗೋಣಿ ಚೀಲಗಳಿರ್ತವೆ. ಏನು ರಂಗಮ್ಮ ಈ ಚೀಲಗಳೆಲ್ಲ ಅಂತಂದರೆ, ಇದೆಲ್ಲ ನಾನು ಕೂಡಿಟ್ಟಿರೋ ಹಣ ಅಪ್ಪ, ಇದರಿಂದ ಏನೋ ಒಂದು ಅದ್ಭುತವಾದ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸೇರಿ ಇದನ್ನ ಎಣ್ಸ್ ನೋಡಿ ಎಷ್ಟಿದೆ ಅಂತ ನನಗೆ ಅದನ್ನು ಹೇಳಿ, ನಾನು ಆಮೇಲೆ ಹೇಳ್ತೀನಿ ಆ ದುಡ್ಡಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಹಳ್ಳಿಯವರೆಲ್ಲ ಒಂದು ಚಾಪೆ ಹಾಸ್ಕೊಂಡು ಆ ಚೀಲಗಳೆಲ್ಲ ಸುರ್ಕೋತಾರೆ. ನಿಧಾನಕ್ಕೊಂದು 6 ಗಂಟೆ ಕಾಲ ಎಣ್ಸಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ 1,83,000 ಇರುತ್ತೆ. ಏನು ರಂಗಮ್ಮ ಇಷ್ಟೊಂದು ದುಡ್ಡು ಕೂಡಿಟ್ಕೊಂಡಿದ್ಯಾ ಅಂತಂದರೆ, ಇದೆಲ್ಲನೂ ಭಿಕ್ಷೆ ಬೇಡಿ ಬಂದಿರೋ ಅಂಥ ದುಡ್ಡೇನಪ್ಪ, ನನಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕೂಡ ಆಗ್ತಾ ಇದ್ದೆ, ಅದು ಇವತ್ತಿಷ್ಟ ಆಗಿದೆ. ಈ ದುಡ್ಡಿಂದ ನಮ್ಮೂರಲ್ಲಿ ಜೀರ್ಣೋದ್ಧಾರ ಆಗ್ತಾ ಇರೋ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಡಿಸೈಡ್ ಮಾಡಿ ಒಂದಿನ ಆ ಸ್ವಾಮಿ ದೇವಸ್ಥಾನದ ಬೆಳವಣಿಗೆಗೆ ಈ ದುಡ್ಡನ್ನು ಕೊಡ್ರಪ್ಪ, ನಾನು ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ತಾರೆ. ಶ್ರೀ ರಂಗಮ್ಮನವ್ರ ಇಚ್ಛೆ ಅಂತಲೇ ಊರಿನವರೆಲ್ಲ ಸೇರಿ ಆ 1,83,000 ದುಡ್ಡನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ನಡೆದು ಆ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಒಂದು ಅದ್ಭುತವಾದ ದಿನ ನೋಡಿಕೊಂಡು ಶ್ರೀರಂಗಮ್ಮನವ್ರನ್ನ ದೇವಸ್ಥಾನಕ್ಕೆ ಕರೆಸಿ ಇಡೀ ಊರಿನವ್ರ ಮುಂದೆ ಅವ್ರಿಗೆ ಶಾಲ್ ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ, ನಿಮ್ಮಂಥವರು ಒಬ್ಬರು ಊರಿಗಿದ್ರೆ ಇಡೀ ಊರೇ ಉದ್ಧಾರ ಆಗುತ್ತಮ್ಮ ಅಂತ ಚಪ್ಪಾಳೆ ಹೊಡಿತಾರೆ. ಶ್ರೀರಂಗಮ್ಮನವ್ರ ಜೀವನ ಇವತ್ತು ನಮಗೆಲ್ಲ ಎಂಥ ಒಂದು ಇನ್ಸ್ಪಿರೇಷನ್ ಅಲ್ವಾ. ನಾವು ಯಾವ ರೇಸ್ ಓಡ್ತಾ ಇದ್ದೀವಿ ಜೀವನದಲ್ಲಿ ಅಂತ ನಮಗೆ ಗೊತ್ತೇ ಇಲ್ಲ. ನಮಗೇನು ಗೊತ್ತಿರೋದು ಅಂತಂದರೆ, ನಾವು ಸೇವಿಂಗ್ಸ್ ಮಾಡ್ತಾಯಿದ್ದೀವ, ನಾವು SIP ಮಾಡ್ತಾಯಿದ್ದೀವ, ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕಿದ್ದೀವ, FD ಇಟ್ಟಿದ್ದೀವ, ಟ್ಯಾಕ್ಸ್ ಸೇವ್ ಮಾಡ್ತಾಯಿದ್ದೀವ, ಹೋಮ್ ಲೋನ್ ತೀರ್ಸ್ಕೊಂಬಿಟ್ಟಿದ್ದೀವ, ನಾವು ಸೇಫ್ ಆಗಿಬಿಟ್ಟಿದ್ದೀವ. ಇಷ್ಟೇ ನಮ್ಮ ಜೀವನ ನಾವು ಓಡ್ತಾ ಇರೋದು ಇವತ್ತು. ಅದೇ ರಂಗಮ್ಮನವರು ಏನೂ ಇಲ್ಲ, ಅವ್ರ ಜೀವನ ನಿಜವಾಗ್ಲೂ ಶಿ ಈಸ್ ಜಸ್ಟ್ ಲಿವಿಂಗ್ ಅ ವೆರಿ ಹಂಬಲ್ ಲೈಫ್. ಅದರಲ್ಲೂ ಅವ್ರಿಗೆ ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ಯಾರೋ ಬಂದೊಬ್ಬರು ಮನೆ ಕಟ್ಕೊಟ್ಟಿದ್ದಾರೆ. ಆ ಮನೆಗೆ ಏನಾದರೂ ಸಾಮಾನು ತಗೊಳ್ಳೋಣ, ಒಂದು ಚಾಪೆನೋ ಬೆಡ್ಡೋ ತಗೊಳ್ಳೋಣ ಅಂತ ಇಲ್ಲ ಆ ದುಡ್ಡಲ್ಲಿ. ಅದನ್ನು ಊರಿನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋಸ್ಕರ ಕೊಡಬೇಕು ಅನ್ನೋ ಹೊರಟಿದಾರಲ್ಲ. ಐ ಥಿಂಕ್ ಬದುಕು ಕಟ್ಕೊಳ್ಳೋದು ಅಂದರೆ ರಂಗಮ್ಮನವ್ರ ಥರ ಇರಬೇಕು ಅಂತ ಅನಿಸುತ್ತೆ. ಅಂದರೆ ಇರ್ಬೋದು, ಅವ್ರು ಭಿಕ್ಷೆ ಬೇಡಿ ಅವ್ರ ಜೀವನ ಮಾಡ್ತಾ ಇರ್ಬೋದು, ಆದರೆ ಆ ಉಳಿಸಿದ ದುಡ್ಡಲ್ಲಿ ಊರು ಉದ್ಧಾರ, ದೇವಸ್ಥಾನದ ಉದ್ಧಾರಕ್ಕೋಸ್ಕರ ಅವರು ಆ ದುಡ್ಡನ್ನು ಕೊಟ್ಟಿದ್ದಾರೆ ಅಂತಂದರೆ ಐ ಥಿಂಕ್ ದಟ್ ಈಸ್ ದ ಆರ್ಟ್ ಆಫ್ ಲಿವಿಂಗ್. ನಾವು ನಮ್ಮ ಬದುಕು ಕಟ್ಕೊಂಡ್ರೆ ಅದರಲ್ಲಿ ಏನಿದೆ ಕಿಕ್ಕು. ಇನ್ನೊಬ್ಬರ ಜೀವನದಲ್ಲೂ ಅವ್ರ ಕನಸುಗಳಲ್ಲೂ ನಾವು ಪ್ರಜ್ವಲಿಸೋ ಅಂಥ ಕೆಲಸ ಮಾಡದೇ ಇದ್ದರೆ ಐ ಥಿಂಕ್ ವಿ ಆರ್ ನಾಟ್ ಲಿವಿಂಗ್, ವಿ ಆರ್ ಜಸ್ಟ್ ಲಿವಿಂಗ್ ದಿಸ್ ವರ್ಲ್ಡ್ ಇನ್ ಅ ಡಿಫ್ರೆಂಟ್ ವೇ. ದಟ್ಸ್ ಆಲ್.